ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ವಾಟ್ಸಪ್ನಲ್ಲಿ ಡಿಲೀಟ್ ಆದಂಥ ಮೆಸೇಜಸ್ಗಳನ್ನ ಓದೋದು ಹೇಗೆ ಅಥವಾ ನೋಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಯಾರಾದರೂ ನಮಗೆ ಮೆಸೇಜಸ್ನ ಸೆಂಡ್ ಮಾಡಿಬಿಟ್ಟು ಅದನ್ನು ಡಿಲೀಟ್ ಫಾರ್ ಎವ್ರಿವನ್ ಮಾಡಿದರೆ ಅದು ನಮ್ಮ ವಾಟ್ಸಪ್ನಿಂದ ಹೋಗುತ್ತೆ. ಆದರೆ ಒಂದು ಕಡೆಗೆ ಇರುತ್ತೆ ಸ್ನೇಹಿತರೆ, ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾನೊಂದು ಮೆಸೇಜಸ್ನ ಇಲ್ಲಿ ಸೆಂಡ್ ಮಾಡ್ತೀನಿ. ನನ್ನ ಬೇರೆ ನಂಬರ್ನಿಂದ ಇಲ್ಲಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಹೈ ಅಂತ ಮೆಸೇಜ್ನ ಸೆಂಡ್ ಮಾಡಿದ್ದೀನಿ. ನಂತರದಲ್ಲಿ ಇದನ್ನು ಕೂಡ ನಾನು ಅದೇ ನಂಬರ್ನಿಂದ ಡಿಲೀಟ್ ಫಾರ್ ಎವ್ರಿವನ್ ಮಾಡಿದ್ದೀನಿ. ನಂತರದಲ್ಲಿ ಮತ್ತೆ ಬೇರೆ ಮೆಸೇಜ್ ಒಂದು 3-4 ಮೆಸೇಜ್ಗಳನ್ನ ನಿಮಗೆ ಸೆಂಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಯಾವ ರೀತಿ ನಾವು ಡಿಲೀಟ್ ಫಾರ್ ಎವ್ರಿವನ್ ಮಾಡಿದ ನಂತರದಲ್ಲೂ ಕೂಡ ಯಾವ ರೀತಿ ನಾವು ನೋಡ್ಬೋದು ಮೆಸೇಜಸ್ಗಳನ್ನ ಅಂತ. ಇಲ್ಲಿ ನಾನು ಬೇರೆ ಮೆಸೇಜ್ನ ನೋಡಿ ಹೌ ಆರ್ ಯು ಅಂತ ಸೆಂಡ್ ಮಾಡಿದ್ದೀನಿ. ನಂತರದಲ್ಲಿ ಇದನ್ನು ಕೂಡ ನಾನು ಡಿಲೀಟ್ ಮಾಡ್ತೀನಿ. ಸಂಪೂರ್ಣವಾಗಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಅಂತ. ನಂತರದಲ್ಲಿ ಇನ್ನೊಂದು ಮೆಸೇಜಸ್ನ ಸೆಂಡ್ ಮಾಡ್ತೀನಿ. ಯಾಕೆಂದರೆ 1-2 ಅಂದರೆ ಸರಿಯಾಗಿ ಅರ್ಥ ಆಗಲ್ಲ ಸ್ನೇಹಿತರೆ. ನಂತರದಲ್ಲಿ ಈ ಎಲ್ಲ ಮೆಸೇಜಸ್ಗಳನ್ನ ಒಮ್ಮೆಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ನೋಡ್ಬೋದು. ಡಿಲೀಟ್ ಆಗಿರುವಂಥ ಮೆಸೇಜಸ್ಗಳನ್ನು ಕೂಡ ಯಾವ ರೀತಿ ನೋಡ್ಬೋದು ಅಂತ. ಈಗ ನೋಡಿ, ಇಲ್ಲಿ ಯಾವುದೇ ರೀತಿ ನೋಟಿಫಿಕೇಷನಲ್ಲಿ ಇನ್ನು ಕಾಣ್ತಾ ಇಲ್ಲ. ನಂತರದಲ್ಲಿ ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ವಾಟ್ಸಪ್ಪಲ್ಲಿ ಬಂದಿರುವಂಥ ಎಲ್ಲ ಮೆಸೇಜಸ್ಗಳು ನೋಡ್ಬೋದು ಡಿಲೀಟ್ ಆಗಿದೆ. ಎಲ್ಲ ಮೆಸೇಜಸ್ಗಳು ಡಿಲೀಟ್ ಆಗಿದೆ. ಈ ಮೆಸೇಜಸ್ಗಳನ್ನ ನಾವು ನೋಡಬೇಕು ಅಂದರೆ ಮೊದಲು ಈ ಒಂದು ವಾಟ್ಸಪ್ನ ಕ್ಲೋಸ್ ಮಾಡ್ತೀನಿ. ಇದಕ್ಕಾಗಿ ಯಾವುದೇ ಎಕ್ಸ್ಟ್ರಾ ಆ್ಯಪ್ ಕೂಡ ಬೇಕಾಗಿಲ್ಲ ಸ್ನೇಹಿತರೆ. ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋತೀನಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಟಿಫಿಕೇಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನೋಟಿಫಿಕೇಷನ್ಸ್ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ನೋಟಿಫಿಕೇಷನ್ ಹಿಸ್ಟ್ರಿ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ವಾಟ್ಸಪ್ನಲ್ಲಿ ಬಂದಿರುವಂಥ ಎಲ್ಲ ಇಲ್ಲಿ ಕೆಳಗಡೆ ವಾಟ್ಸಪ್ ಅಂತ ಇದೆ. ಇಲ್ಲಿ 17 ನೋಟಿಫಿಕೇಷನ್ಸ್ ಅಂತ ತೋರಿಸ್ತಾರೆ. ಈ ಒಂದು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡಿ ಸ್ವಲ್ಪ ಕೆಳಗಡೆ ತಗೋತೀನಿ. ನಂತರದಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳು ಡಿಲೀಟ್ ಆದಂಥ ಎಲ್ಲ ನೋಟಿಫಿಕೇಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಹೌ ಆರ್ ಯು ಅಂತ ಇದೆ. ಇಲ್ಲಿ ಹಾಯ್ ಅಂತ ಕಳಿಸಿರುವಂಥ ಎಲ್ಲ ಮೆಸೇಜಸ್ಗಳು ನೋಡೋದಕ್ಕೆ ಸಿಗುತ್ತೆ. ನೋಡಿ, ಇನ್ ಕೇಸ್ ನೀವು ನೋಟಿಫಿಕೇಷನ್ ಹಿಸ್ಟ್ರಿನ ನೀವು ಆನ್ ಮಾಡದೆ ಹೋದರೆ ಇಲ್ಲಿ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ನೋಟಿಫಿಕೇಷನ್ ಹಿಸ್ಟ್ರಿ ಕೂಡ ಮೇಲ್ಗಡೆ ಇರುವಂಥ ಬಟನ್ನ ಆನ್ ಮಾಡಿಕೊಂಡು ಇಟ್ಕೊಂಡಿರಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿ. ಇಲ್ಲಿ ಇನ್ನೊಂದೇನು ಅಂದರೆ ಫೋಟೋಸ್ ಹಾಗೂ ವಿಡಿಯೋಸ್. ನೋಡಿ, ಇನ್ನೊಂದು ಆ್ಯಪ್ ಇದೆ ಸ್ನೇಹಿತರೆ, ನೋಟಿಸ್ ಸೇವ್ ಅಂತ. ಈ ಆ್ಯಪ್ನ ಕೂಡ ನೀವು ಇನ್ಸ್ಟಾಲ್ ಮಾಡಿ ಇಟ್ಕೋಬೋದು. ಯಾಕೆಂದರೆ ನೀವು ಕೆಲವು ಫೋನ್ಗಳಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಇರೋದಿಲ್ಲ ಸ್ನೇಹಿತರೆ. ಅಂಥ ಸಮಯದಲ್ಲಿ ಈ ನೋಟಿಸ್ ಸೇವ್ ಆ್ಯಪ್ನ ನೀವು ಒಂದು ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ಗಳನ್ನ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ ಈ ಆ್ಯಪ್ ಅನ್ನೋದು. ಇದಕ್ಕೆ ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಕೊಡ್ಬೋದು. ಕೊಟ್ಬಿಟ್ಟು ನೀವು ಇಟ್ಕೊಂಡ್ರೆ ನಿಮ್ಮ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ಕೂಡ ಅಲ್ಲಿ ಕೂಡ ಸೇವ್ ಮಾಡ್ಕೊಂಡಿರುತ್ತೆ. ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಇಲ್ಲದೆ ಹೋದರೆ ಮಾತ್ರ ನೀವು ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಂದು ನೋಟಿಫಿಕೇಷನ್ ಹಿಸ್ಟ್ರಿನ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ವಾಟ್ಸಪ್ನ ಮೆಸೇಜಸ್ಗಳನ್ನ ನೋಡೋದಕ್ಕಾಗಿ. ಇಲ್ಲಿ ಫೋಟೋಸ್ಗಳು ಹಾಗೂ ವಿಡಿಯೋಸ್ಗಳು ಬರೋದಿಲ್ಲ ಸ್ನೇಹಿತರೆ. ಕೇವಲ ಟೆಕ್ಸ್ಟ್ ಮೆಸೇಜಸ್ಗಳು ಮಾತ್ರ ಬರುತ್ತೆ. ಅದು ಕೂಡ ಮೇಲ್ಗಡೆ ನೋಟಿಫಿಕೇಷನಲ್ಲಿ ತೋರಿಸಿರುವಂಥ ಮೆಸೇಜ್ಗಳು. ನೀವು ಫೋನ್ ಆಫ್ಲೈನ್ ಇದ್ದಾಗ 100% ಆ ನೋಟಿಫಿಕೇಷನ್ ಮೇಲ್ಗಡೆ ಬರುತ್ತೆ. ಅದು 100% ಅಲ್ಲಿ ಸೇವ್ ಆಗುತ್ತೆ. ಈ ರೀತಿ ನೀವು ಡಿಲೀಟ್ ಆದಂಥ ವಾಟ್ಸಪ್ನ ಮೆಸೇಜಸ್ಗಳನ್ನ ಕೂಡ ನೋಡಬಹುದು. ಹಾಗೆ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.